ಸೌತೆಕಾಯಿಯನ್ನು ಹೀಗೆ ಬಳಸಿದರೆ ನೀವು ಯಾವತ್ತೂ ಪಾರ್ಲರ್ಗೆ ಹೋಗಬೇಕಿಲ್ಲ. ಹೊಳಪು ಚರ್ಮ ಬೇಕೆನ್ನುವವರು, ಕಲೆರಹಿತ ತ್ವಚೆ ಬಯಸುವವರು, ಒಣ ಚರ್ಮದವರು ಹಾಗೂ ಸನ್ ಟ್ಯಾನ್ ನಿವಾರಣೆಗೆ ಸೌತೆಕಾಯಿ ಫೇಸ್ ಪ್ಯಾಕ್ ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಅಂದಹಾಗೆ ಸೌತೆಕಾಯಿಯನ್ನು ಸೌಂದರ್ಯವರ್ಧಕ ಉತ್ಪನ್ನಗಳಲ್ಲಿಯೂ ಬಳಸಲಾಗುತ್ತದೆ. ಇದು ಗಿಡಮೂಲಿಕೆಯಾಗಿದ್ದು ತ್ವಚೆಗೆ ಕಿರಿಕಿರಿಯನ್ನುಂಟು ಮಾಡುವುದಿಲ್ಲ, ಉಬ್ಬಿದ ಕಣ್ಣುಗಳಿಗೆ ಸಹಾಯ ಮಾಡುತ್ತದೆ. ಇದನ್ನು ಕ್ರೀಮ್ಗಳು, ಜೆಲ್ಗಳು ಮತ್ತು ಫೇಸ್ ಪ್ಯಾಕ್ಗಳಲ್ಲಿ ಒಂದು ಘಟಕಾಂಶವಾಗಿ ಹೆಚ್ಚಾಗಿ ಬಳಸಲಾಗುತ್ತದೆ. ಸ್ಯಾಲಡ್ಗಳಲ್ಲಿ ಹೆಚ್ಚಾಗಿ ಬಳಕೆಯಾಗುವ, ದೇಹವನ್ನು ತಂಪಾಗಿಡುವ, ಅಗ್ಗ ಮತ್ತು ಸುಲಭವಾಗಿ ಲಭ್ಯವಿರುವ ತರಕಾರಿ ಸೌತೆಕಾಯಿ. ಸಾಕಷ್ಟು ಪೋಷಕಾಂಶಗಳಿಂದ ಕೂಡಿರುವ ಸೌತೆಕಾಯಿ ಸ್ಯಾಚುರೇಟೆಡ್ ಕೊಬ್ಬುಗಳು ಮತ್ತು ಕೊಲೆಸ್ಟ್ರಾಲ್ನಿಂದ ಮುಕ್ತವಾಗಿದೆ. ಇದು ಮಲಬದ್ಧತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕ್ಯಾರೋಟಿನ್, ವಿಟಮಿನ್ ಸಿ, ವಿಟಮಿನ್ ಎ, ಲೂಟಿನ್ನಂತಹ ಉತ್ಕರ್ಷಣ ನಿರೋಧಕಗಳಿವೆ. 1. ಸೌತೆಕಾಯಿ ಮತ್ತು ಮೊಸರು. ಅರ್ಧ ಸೌತೆಕಾಯಿ, 2 ಟೇಬಲ್ ಸ್ಪೂನ್ ಮೊಸರು ತೆಗೆದಿಟ್ಟುಕೊಳ್ಳಿ. ಮೊದಲು ಸೌತೆಕಾಯಿಯ ತಿರುಳನ್ನು ಮಾತ್ರ ತುರಿ ಮಾಡಿ, ನಂತರ ಮೊಸರು ಮತ್ತು ಸೌತೆಕಾಯಿ ತಿರುಳನ್ನು ಮಿಶ್ರಣ ಮಾಡಿ. ಈ ಪೇಸ್ಟ್ ಅನ್ನು ನಿಮ್ಮ ಮುಖಕ್ಕೆ ಹಚ್ಚಿ 15 ನಿಮಿಷಗಳ ನಂತರ ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಪಾರ್ಲರ್ನಲ್ಲಿ ಮಾಡುವ ಫೇಶಿಯಲ್ಗಿಂತಲೂ ಹೆಚ್ಚಿನ ಹೊಳಪು ಈ ಫೇಸ್ ಪ್ಯಾಕ್ ಇಂದ ಸಿಗುತ್ತದೆ. 2. ಸೌತೆಕಾಯಿ ಮತ್ತು ಮಾಗಿದ ಟೊಮ್ಯಾಟೊ. ಬೇಸಿಗೆಯಲ್ಲಿ ಬಿಸಿಲಿನಿಂದ ಮುಖ ತುಂಬಾನೇ ಟ್ಯಾನ್ ಆಗಿರುತ್ತದೆ. ಈ ಟ್ಯಾನ್ ಅನ್ನು ಮನೆಯಲ್ಲಿಯೇ ಸುಲಭವಾಗಿ ಹೋಗಲಾಡಿಸಲು ಅರ್ಧ ಸೌತೆಕಾಯಿ, ಅರ್ಧ ಮಾಗಿದ ಟೊಮ್ಯಾಟೊ ಎತ್ತಿಟ್ಟುಕೊಳ್ಳಿ. ಸೌತೆಕಾಯಿ ಸಿಪ್ಪೆ ತೆಗೆದು ಟೊಮ್ಯಾಟೊದೊಂದಿಗೆ ಮಿಶ್ರಣ ಮಾಡಿ. ಈ ಪೇಸ್ಟ್ ಅನ್ನು ನಿಮ್ಮ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ ವೃತ್ತಾಕಾರವಾಗಿ 1 ಅಥವಾ 2 ನಿಮಿಷ ಮಸಾಜ್ ಮಾಡಿ. 15 ನಿಮಿಷಗಳ ಕಾಲ ಹಾಗೇ ಬಿಡಿ. ನಂತರ ತಂಪಾದ ನೀರಿನಿಂದ ಮುಖ ತೊಳೆಯಿರಿ. ಉತ್ತಮ ರಿಸಲ್ಟ್ಗಾಗಿ ವಾರದಲ್ಲಿ 1 ರಿಂದ 2 ಬಾರಿ ಈ ಫೇಸ್ ಪ್ಯಾಕ್ ಅನ್ನು ಬಳಸಿ. 3. ಸೌತೆಕಾಯಿ ಮತ್ತು ಆಲೂಗೆಡ್ಡೆ. 1 ಟೇಬಲ್ ಸ್ಪೂನ್ ಆಲೂಗೆಡ್ಡೆ ರಸ, 1 ಟೇಬಲ್ ಸ್ಪೂನ್ ಸೌತೆಕಾಯಿ ರಸ ತೆಗೆದಿಟ್ಟುಕೊಳ್ಳಿ. ಆಲೂಗಡ್ಡೆ ಮತ್ತು ಸೌತೆಕಾಯಿ ರಸವನ್ನು ಮಿಶ್ರಣ ಮಾಡಿ ಇದರಲ್ಲಿ ಹತ್ತಿಯನ್ನು ಅದ್ದಿ ನಿಮ್ಮ ಮುಖದ ಮೇಲೆ ಹಚ್ಚಿ 10 ರಿಂದ 15 ನಿಮಿಷಗಳ ಕಾಲ ಬಿಡಿ. ನಂತರ ಮುಖ ತೊಳೆಯಿರಿ. 4. ಸೌತೆಕಾಯಿ ಮತ್ತು ನಿಂಬೆಹಣ್ಣು. ಸೌತೆಕಾಯಿ ರಸ ಮತ್ತು ನಿಂಬೆ ರಸವನ್ನು ಬೆರೆಸಿ ಹತ್ತಿಯ ಮೂಲಕ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ ಇದನ್ನು 15 ನಿಮಿಷಗಳ ಕಾಲ ಬಿಡಿ. ತಂಪಾದ ನೀರಿನಿಂದ ತೊಳೆಯಿರಿ. ಇದರಿಂದ ಮುಖ ಹೊಳೆಯುತ್ತದೆ. 5. ಸೌತೆಕಾಯಿ ಮತ್ತು ಬೇವಿನ ಎಲೆಗಳು. 4 ರಿಂದ 6 ಬೇವಿನ ಎಲೆಗಳು, ಅರ್ಧ ಕಪ್ ನೀರು, ಅರ್ಧ ಸೌತೆಕಾಯಿ ಎತ್ತಿಟ್ಟುಕೊಳ್ಳಿ. ಬೇವಿನ ಎಲೆಗಳು ಮೃದುವಾಗುವವರೆಗೆ ಕುದಿಸಿ ನಂತರ ಈ ನೀರನ್ನು ಸೋಸಿ ಸೌತೆಕಾಯಿ ಮಿಶ್ರಣಕ್ಕೆ ಬೇವಿನ ನೀರನ್ನು ಸೇರಿಸಿ ಚೆನ್ನಾಗಿ ಬೆರೆಸಿ ಮುಖದ ಮೇಲೆ ಹಚ್ಚಿ 10 ರಿಂದ 15 ನಿಮಿಷಗಳ ಕಾಲ ಹಾಗೇ ಬಿಡಿ. ನಂತರ ತೊಳೆಯಿರಿ. ಇದರಿಂದ ಮುಖದಲ್ಲಿರುವ ಮೊಡವೆಗಳು ಮತ್ತು ಟ್ಯಾನ್ ದೂರವಾಗುತ್ತದೆ. 6. ಸೌತೆಕಾಯಿ ಮತ್ತು ಅರಶಿಣ. ಅರ್ಧ ಸೌತೆಕಾಯಿ, 1 ಚಿಟಿಕೆ ಅರಶಿಣ, 1 ಟೇಬಲ್ ಸ್ಪೂನ್ ನಿಂಬೆ ರಸ ತೆಗೆದಿಟ್ಟುಕೊಳ್ಳಿ. ಸೌತೆಕಾಯಿಯ ತಿರುಳನ್ನು ಮ್ಯಾಶ್ ಮಾಡಿ ಇದರಲ್ಲಿ ಅರಶಿಣ ಮತ್ತು ನಿಂಬೆ ರಸವನ್ನು ಮಿಶ್ರಣ ಮಾಡಿ. ತಿರುಳನ್ನು ನಿಮ್ಮ ಮುಖಕ್ಕೆ ಹಚ್ಚಿ 15 ನಿಮಿಷಗಳ ಕಾಲ ಇರಿಸಿ ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಈ ಫೇಸ್ ಪ್ಯಾಕ್ನಿಂದ ನಿಮ್ಮ ಮುಖದಲ್ಲಿರುವ ಕಪ್ಪು ಕಲೆಗಳು ದೂರವಾಗುತ್ತವೆ. 7. ಸೌತೆಕಾಯಿ ಮತ್ತು ಕೊಬ್ಬರಿ ಎಣ್ಣೆ. ಅರ್ಧ ಸೌತೆಕಾಯಿ, 1 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ತೆಗೆದಿಟ್ಟುಕೊಳ್ಳಿ. ಸೌತೆಕಾಯಿಯನ್ನು ತುರಿದು ಅದಕ್ಕೆ ತೆಂಗಿನ ಎಣ್ಣೆ ಸೇರಿಸಿ ಮುಖದ ಮೇಲೆ ಹಚ್ಚಿ ಕನಿಷ್ಠ 15 ನಿಮಿಷಗಳ ಕಾಲ ಬಿಡಿ. ನಂತರ ನೀರಿನಿಂದ ತೊಳೆಯಿರಿ. 8. ಸೌತೆಕಾಯಿ ಮತ್ತು ಅಡುಗೆ ಸೋಡಾ. ಅರ್ಧ ಟೇಬಲ್ ಸ್ಪೂನ್ ತಾಜಾ ಸೌತೆಕಾಯಿ ರಸ, 1 ಟೇಬಲ್ ಸ್ಪೂನ್ ಅಡುಗೆ ಸೋಡಾ ತೆಗೆದಿಟ್ಟುಕೊಳ್ಳಿ. ಸೌತೆಕಾಯಿಯನ್ನು ಚೆನ್ನಾಗಿ ತುರಿದು ಅದರಿಂದ ತಾಜಾ ರಸವನ್ನು ಹಿಂಡಿ ಈ ರಸಕ್ಕೆ ಅಡುಗೆ ಸೋಡಾ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಈ ಮಿಶ್ರಣವನ್ನು ನಿಮ್ಮ ಮುಖಕ್ಕೆ ಹಚ್ಚಿಕೊಳ್ಳಿ. ಸುಮಾರು 10 ನಿಮಿಷಗಳ ಕಾಲ ಬಿಟ್ಟು ತೊಳೆಯಿರಿ. 9. ಸೌತೆಕಾಯಿ ಮತ್ತು ಮೊಟ್ಟೆಯ ಬಿಳಿ ಭಾಗ. ಈ ಪ್ಯಾಕ್ಗೆ ಅರ್ಧ ಸೌತೆಕಾಯಿ, 1 ಮೊಟ್ಟೆಯ ಬಿಳಿ ಭಾಗ ಬೇಕು. ಸೌತೆಕಾಯಿಯನ್ನು ತುರಿದು ಅದಕ್ಕೆ ಮೊಟ್ಟೆಯ ಬಿಳಿ ಭಾಗ ಸೇರಿಸಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಇದನ್ನು ಮುಖ ಮತ್ತು ಕತ್ತಿನ ಮೇಲೆ ಸಮವಾಗಿ ಹಚ್ಚಿ ಆಮೇಲೆ ಸುಮಾರು 20 ನಿಮಿಷಗಳ ಕಾಲ ಒಣಗಲು ಬಿಡಿ. ನಂತರ ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯಿರಿ. ಸ್ನೇಹಿತರೆ, ಈ 9 ಫೇಸ್ ಪ್ಯಾಕ್ಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಿ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.